ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಷಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜು ಸರ್ವದಾ ಮದ್ವಾಕ್ಯಸರಣೀರ್ಭೂಯ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ನಾರದೀಯ ಪುರಾಣದಲ್ಲಿ ಧರ್ಮರಾಜ ಅನೇಕ ವಿಷಯಗಳನ್ನು ನಮಗೋಸ್ಕರ ತಿಳಿಸ್ತಾ ಇರುವಂಥದ್ದು. ನಾನಾ ವಿಧವಾದ ಪಾಪಗಳನ್ನು ಮನುಷ್ಯನಾಗಿರುವಂಥವನು ಮಾಡ್ತಾನೆ, ನರಕಯಾತನೆಯನ್ನು ಅನುಭವಿಸ್ತಾನೆ. ಅನೇಕ ವಿಧವಾದ ನರಕಗಳ ವರ್ಣನೆಯನ್ನು ಈ ನಾರದೀಯ ಪುರಾಣ ನಮಗೆ ತಿಳಿಸ್ತಾ ಇದೆ. ನೀಚರಾಗಿರುವಂತಹ ಪಾಪಿಗಳು, ಧರ್ಮವನ್ನು ಬಿಟ್ಟಂಥವರು, ಅವರಿಗೆ ಆಗುವಂತಹ ಅನೇಕ ವಿಧವಾದ ನರಕಗಳ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಯಾವ್ಯಾವ ನರಕ ಇದ್ದಾವೆ? ತಪನೋ ವಾಲುಕ ಕುಂಭೋ ಮಹಾರೌರವ ರೌರವೋ ಕುಂಭೀಪಾಕೋ ನಿರುಶ್ವಾಸ ಕಾಲಸೂತ್ರ ಪ್ರಮರ್ದನ ಅಸೀಪತ್ರವನಂ ಘೋರಂ ಲಾಲಾಭಕ್ಷೋ ಹಿಮೋತ್ಕಟಿ. ಅನೇಕ ನರಕಗಳಿದ್ದಾವಪ್ಪ. ತಪನ ಅಂತ ಕರೀತಾರೆ, ವಾಲೂಕ ಕುಂಭ ಅಂತಾರೆ, ಮಹಾರೌರವ ರೌರವ ಕುಂಭೀಪಾಕ ನಿರುಚ್ಛ್ವಾಸ ಕಾಲಸೂತ್ರ ಪ್ರಮರ್ದನ ಅಥವಾ ಸಂಘಾತ ಅಂತಾರೆ. ಭಯಂಕರವಾಗಿರುವಂಥ ಅಸೀಪತ್ರವನ, ಲಾಲಾಭಕ್ಷ, ಹಿಮೋತ್ಕಟ, ಮೂಷಾವಸ್ಥ, ವಸಾಕೂಪ, ವೈತರಣಿ ನದಿ, ಹೀಗೆ ಅನೇಕ ವಿಧವಾದ ಭಯಂಕರವಾಗಿರುವಂತಹ ನರಕದ ಒಂದು ವರ್ಣನೆಯನ್ನು ದುಃಖ ಭೋಗಸ್ಥಾನ ಅಂತ ಇವನು ಕರೀತಾರಪ್ಪ. ಅನೇಕ ವಿಧವಾದ ದುಃಖಗಳನ್ನು ಅನುಭವಿಸ್ತಾನೆ ಮನುಷ್ಯ. ನರಕದಲ್ಲಿ ಅನುಭವಿಸುವಂತಹ ಯಾತನಾ ಕ್ರಮಗಳ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ನಾರದೀಯ ಪುರಾಣದಲ್ಲಿ ಕೇಳಿದಾಗ ಹೇಳ್ತಾರೆ. ಕೇಳಲಿಕ್ಕೆ ಬಹಳ ಅಸಹ್ಯ, ಬಹಳ ಭಯಂಕರ ಅಂತ ಅನ್ನಿಸ್ತದೆ. ಆದರೆ ಇದನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ನಾವು ಯಾವ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋದರ ಒಂದು ಹಿನ್ನೆಲೆ, ಮಾಡಿದರೆ ಏನಾಗ್ತದೆ ಅನ್ನೋ ಫಲ ನಮಗಿದರಿಂದ ಗೊತ್ತಾಗುವಂಥದ್ದು. ನೋಡಿ ಎಷ್ಟು ಭಯಂಕರವಾಗಿದೆ, ಕೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮೂತ್ರಪಾನಂ ಪುರುಷ ಹೃದಯ, ಮೂತ್ರವನ್ನು ಪಾನ ಮಾಡುವಂಥದ್ದು, ಅಮೇಧ್ಯದ ಒಂದು ಗುಂಡಿಯಲ್ಲೇ ಬೀಳುವಂಥದ್ದು, ಕಾಯಿಸಿದಂತಹ ಶೂಲ ಚುಚ್ತಾ ಇರ್ತಾರೆ. ಭಯಂಕರವಾಗಿರುವಂಥ ರಕ್ತದ ಬಾವಿ, ರಕ್ತ ಕುಡಿಯೋದು, ಮಾಂಸವನ್ನು ತಿನ್ನೋದು, ಬೆಂಕಿಯಲ್ಲಿ ಪ್ರವೇಶ ಮಾಡೋದು. ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಶಿಲಾವೃಷ್ಟಿ, ಶಸ್ತ್ರವೃಷ್ಟಿ, ವನ್ಯವೃಷ್ಟಿ ಸತೈವಚ. ಕಲ್ಲಿನ ಮಳೆ ಆಗ್ತದೆ. ನಾವೆಲ್ಲ ನೋಡಿರೋದೇನು, ನೀರಿನ ಮಳೆ ನೋಡಿದ್ದೀವಿ ನಾವು. ಕಲ್ಲಿನ ಮಳೆ, ದೊಡ್ಡದಾಗಿರುವಂಥ ಕಲ್ಲು ತಲೆ ಮೇಲೆ ಬೀಳ್ತದೆ. ಶಸ್ತ್ರಗಳ ಮಳೆ ಆಗ್ತದೆ, ಬೆಂಕಿ ಮಳೆ ಆಗ್ತದೆ, ಉಪ್ಪು ನೀರು ಸುರಿತದೆ ತಲೆ ಮೇಲೆ. ಕುದೀತಾ ಇರುವಂಥ ನೀರು, ಕೆಂಪಗೆ ಕಾಯಿಸಿರುವಂಥ ಕಬ್ಬಿಣದ ನೀರು, ಇವೆಲ್ಲವೂ ಅದರಲ್ಲಿ ಕಾಣಿಸ್ತದೆ. ಇಂಥದ್ರಲ್ಲಿ ಜೀವಿಯನ್ನು ತಲೆ ಕೆಳಗ ಮಾಡಿ ಕಾಲನ್ನು ಮೇಲೆ ಮಾಡಿ ನಿಲ್ಲಿಸ್ತಾರಂತೆ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಧಶಿರ ಶೋಷಣಂಚ, ಅಧಶಿರ ತಲೆ ಕೆಳಗಾಗಿರ್ತದೆ, ಕಾಲು ಮೇಲಾಗಿರ್ತದೆ. ಉಪ್ಪು ನೀರನ್ನು ಕುಡಿಯೋದು, ಗರಗಸದಿಂದ ಶರೀರವನ್ನು ಕತ್ತರಿಸ್ತಾರೆ. ಯಾತನಾ ಶರೀರ ಅಂತಲೇ ಅದಕ್ಕೆ ಹೆಸರು. ಅಮೇಧ್ಯವನ್ನು ತಿನ್ನಿಸ್ತಾರೆ. ಅತಿ ಭಯಂಕರವಾಗಿರುವಂತಹ ಸಂಧಿ ಪ್ರದೇಶಗಳಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂಧಿ ಪ್ರದೇಶಗಳಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಹೊಗೆಯಿಂದ ಅವನಿಗೆ ಹಿಂಸೆ ಮಾಡ್ತಾರೆ, ಹಗ್ಗದಿಂದ ಕಟ್ಟ ಹಾಕ್ತಾರೆ, ಶೂಲಗಳಿಂದ ಚುಚ್ತಾರೆ, ಬೆಂಕಿ ಮೇಲೆ ಮಲಗಿಸ್ತಾರೆ, ಒನಕೆಯಿಂದ ಹೊಡಿತಾರೆ. ನಾನಾ ವಿಧವಾದ ಕಾಷ್ಟ ಯಂತ್ರಗಳಿಂದ ಅವನ ಶರೀರವನ್ನು ಆ ಯಂತ್ರದಲ್ಲಿ ಹಾಕಿ ತೆಗಿತಾರಂತೆ. ಬೀಳೋದು, ಏಳೋದು, ಆಮೇಲೆ ಕೆಸರು ತುಂಬಿರುವಂತಹ ಪ್ರದೇಶ ಇರ್ತದಲ್ಲ, ಅಲ್ಲಿ ಓಡಿಸ್ತಾರಂತೆ. ಶ್ಲೋಕದಲ್ಲೆಲ್ಲ ಹೇಳ್ತಾರೆ. ಶೀತಾಂ ಸುಶೇಷನಂ ಚೈವ ನಾಸಾಯಾಂಚ ಮುಖೇ ತಥಾ. ತಣ್ಣೀರು ಎರಚೋರ್ತಾರೆ, ಬಿಸಿನೀರು ಹಾಕ್ತಾರೆ, ಮೂಗು, ಬಾಯಿ ಇವುಗಳೆಲ್ಲ ಉಪ್ಪಿನ ನೀರನ್ನು ತುಂಬಿಸ್ತಾರಂತೆ. ಉಪ್ಪನ್ನು ಕುಡಿಸ್ತಾರೆ, ತಿನ್ನಿಸ್ತಾರೆ. ಒಂದು ಚೂರು ಉಪ್ಪು ಜಾಸ್ತಿ ಆದರೆ ಊಟ ಮಾಡೋದು ಕಷ್ಟ ಮನುಷ್ಯನಿಗೆ.
ಆ ಉಪ್ಪಿನ ಸಾರದಲ್ಲೇ ಅವನನ್ನು ಮುಳುಗಿಸ್ತಾರೆ ಅಂದರೆ ಎಷ್ಟು ಭಯಂಕರವಾಗಿರಬೇಕು. ಆಮೇಲೆ ದೇಹದಲ್ಲಿರುವಂತಹ ನರಗಳನ್ನು ಕತ್ತರಿಸಿ ಹಾಕ್ತಾರೆ. ಅಷ್ಟೆಲ್ಲ ಘೋರವಾದ ಶಿಕ್ಷೆ. ಬಂಧಿಸ್ತಾರೆ, ಮೊಳೆ ಹೊಡಿತಾರೆ. ಅವನ ಶರೀರದ ಮೇಲೆ ಉಪ್ಪು ನೀರಿನಿಂದ ತುಂಬಿರುವಂತಹ ಬಾವಿಗಳಲ್ಲಿ ಮುಳುಗಿಸ್ತಾರೆ. ಪ್ರವೇಶಂ ಮಾಂಸಭೋಜನಂ ಕ್ಷಾರಂಬು ಪೂರ್ಣ ರಂಧ್ರಾಣ. ಕ್ಷಾರ ಅಂದರೆ ಉಪ್ಪು, ಉಪ್ಪಿನಿಂದ ಕೂಡಿರುವಂತಹ ಆ ಬಾವಿಗಳಲ್ಲಿ ಮುಳುಗಿಸ್ತಾರೆ. ಪಿತ್ತಪಾನಂ ತಥಾ ಘೋರಂ. ಭಯಂಕರವಾದ ಪಿತ್ತವನ್ನು ಪಾನ ಮಾಡಿಸ್ತಾರೆ. ಸ್ಲೇಷವನ್ನು ತಿನ್ನಿಸ್ತಾರೆ. ಕಲ್ಲನ್ನು ಹೊರಸ್ತಾರೆ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸ್ತಾರೆ. ಇರುವೆಗಳಿಂದ ಕಚ್ಚಿಸ್ತಾರೆ. ಎಷ್ಟೆಲ್ಲ ಹೇಳ್ತಾವ್ರಿ. ಪಿಪೀಲಿಕಾ ದಂಶನಂ ಚೈವ ರುಚಿಕೈಶ್ಚ ಪಿಪೀಡನಂ. ಚೇಳುಗಳು, ಒಂದು ಚೇಳು ಕಡದ್ರನೇ ಬದುಕೋದು ಕಷ್ಟ, ಅಷ್ಟು ಹಿಂಸೆ ಆಗ್ತದೆ. ಅಂಥದ್ದು ಚೇಳುಗಳಿಂದ ಕಡಿಸ್ತಾರಂತೆ. ಆಮೇಲೆ ಕಹಿಯಾಗಿರೋದನ್ನು ಕುಡಿಲಿಕ್ಕೆ ಕೊಡ್ತಾರೆ. ಕುದಿಯೋ ಎಣ್ಣೆಯನ್ನು ಕುಡಿಸ್ತಾರೆ, ಅದರಲ್ಲಿ ಒಗಿತಾರೆ. ಬಹುಖಾರವನ್ನು ತಿನ್ನಿಸ್ತಾರೆ. ಮಹಾಕಟು ನಿವೇಶನಂ ಅಂತಾರೆ ವೇದವ್ಯಾಸ ದೇವರು. ಅಂದರೆ ಅವನು ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ದಂಡನ ರೂಪದಲ್ಲಿ ಇದೆಲ್ಲ ಆಗುವಂಥದ್ದು. ಆಮೇಲೆ 1000 ವರ್ಷಗಳಾದರೂ ಇದೇನು ವರ್ಣನೆ ಕೇಳಿದ್ರಲ್ಲ, ಇನ್ನೂ ನಾನು ಹೇಳಿರೋದು ಬಹಳ ಒಂದು ಅಪರೂಪದಲ್ಲೇ ಅಪರೂಪ. 1-2 ಮಾತುಗಳನ್ನು ಹೇಳಿದ್ದೀನಿ ಅನ್ಬೋದು, ಇನ್ನೂ ಬಹಳ ಇದೆ. ಇಷ್ಟೆಲ್ಲ ಯಾತನೆಗಳನ್ನು ಸಂಪೂರ್ಣವಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ 1-2 ನಾನು ನಿಮಗೆ ಹೇಳಿರೋವಂಥದ್ದು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಸ್ವಲ್ಪ ವಿವರಣೆ ಕೊಟ್ಟು ಹೇಳ್ರಿ ಅಂತಾನೆ. ಯಾವ್ಯಾವ ಪಾಪಕ್ಕೆ ಏನೇನು ಫಲ ಆಗ್ತದೆ. ಬ್ರಾಹ್ಮಣರನ್ನ ಸಂಹಾರ ಮಾಡಿದಂಥವನು, ದುಷ್ಟ ಪಾನವನ್ನು ಮಾಡಿದಂಥವನು, ಗುರುಪತ್ನಿ ಗಮನ ಮಾಡಿದಂಥವನು, ಬಂಗಾರವನ್ನು ಕದ್ದಂಥವನು, ಇವರೆಲ್ಲ ಮಹಾಪಾತಕಿಗಳು ಅಂತ ಇವರನ್ನು ಕರೀತಾರೆ. ನಾನಾ ವಿಧವಾದ ನರಕಗಳನ್ನು ಇವರು ಅನುಭವಿಸ್ತಾರಪ್ಪ. ಹೌದ್ರಿ, ಬ್ರಹ್ಮಹತ್ಯೆ ಅಂತ ಅಂತೀರಲ್ಲ, ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣರನ್ನ ಕೊಂದು ಹಾಕ್ಬಿಡೋದು ಅಷ್ಟೇ ಬ್ರಹ್ಮಹತ್ಯೆನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಸುರಾಪೀಚ ಸ್ವರ್ಣಸ್ತೇಯ ಚ ಗುರುತಲ್ಪಗ ಮಹಾಪಾತಕೀಸ್ತೇಷ ತತ್ಸಂಗೀಂಚ ಚ ಪಂಚಮಃ. 5 ಮಹಾಪಾಪಗಳಿದ್ದಾವೆ. ಯಾವ್ಯಾವವು? ಮೊದಲನೇದ್ದು ಬ್ರಹ್ಮಹತ್ಯ, 2ನೇದ್ದು ಸುರಾಪಾನ, ಮದ್ಯವನ್ನು ಪಾನ ಮಾಡೋದು, ಇನ್ನು 3ನೇದ್ದು ಸ್ವರ್ಣಸ್ತೇಯ, ಬಂಗಾರವನ್ನು ಕದಿಯುವಂಥದ್ದು, ಗುರುತಲ್ಪಗ, ಗುರು ಸಂಬಂಧವಾದ ತಾಯಿ ಸ್ಥಾನದಲ್ಲಿರುವಂತಹ ಸ್ತ್ರೀಯನ್ನ ಸ್ವೀಕಾರ ಮಾಡುವಂಥದ್ದು, ಬಲಾತ್ಕಾರ ಮಾಡುವಂಥದ್ದು, ಗಮನ ಮಾಡುವಂಥದ್ದು. ಇನ್ನು 5ನೇದಾಗಿ ಈ 4 ಜನರ ಸಂಪರ್ಕವನ್ನು ಇಟ್ಕೊಳ್ಳುವಂಥದ್ದು. ಇವರೆಲ್ಲರೂ ಮಹಾಪಂಚಪಾತಕ ಮಾಡದಂಥವರು ಅಂತ ಶಾಸ್ತ್ರ ಹೇಳ್ತದೆ. ವೇದದಲ್ಲೂ ಇದೆ, ಅದನ್ನೇ ಈ ಗ್ರಂಥದಲ್ಲೂ ವೇದವ್ಯಾಸದೇವರು ಹೇಳಿದ್ದಾರೆ. ಹಾಗಾದರೆ ಈ ಬ್ರಹ್ಮಹತ್ಯ ಅಂತಿದೆ ಅಲ್ಲ, ಅದಕ್ಕೆ ವಿವರಣೆ ಕೊಡ್ರಿ. ಬ್ರಹ್ಮಹತ್ಯ ಅಂದರೆ ಏನು? ಬ್ರಾಹ್ಮಣರನ್ನು ಬರೇ ಕೊಂದು ಹಾಕ್ಬಿಟ್ರೆ ಅದು ಬ್ರಹ್ಮಹತ್ಯನ ಅಂತ ಕೇಳಿದರೆ ಅದಕ್ಕೆ ಸಮಾನವಾದದ್ದು ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ವ್ರತಾಪಾಕಿ ಅಂತ ಒಂದು ಶಬ್ದ ಬಳಸಿದ್ದಾರೆ ಇಲ್ಲಿ. ಅಂದ್ರೇನು? ದೇವರಿಗೆ ನೈವೇದ್ಯ ಮಾಡದೆ, ಅತಿಥಿಗಳಿಗೆ ಕೊಡದೆ, ಎಲ್ಲ ತಾನೇ ತಿನ್ನೋದು ಅಂತೇನಿದೆ ಅಲ್ಲ, ಅದು ಬ್ರಹ್ಮಹತ್ಯೆಗೆ ಸಮಾನ. ಯಾಕೆ? ಪರಬ್ರಹ್ಮನಾಗಿರುವಂಥ ಭಗವಂತ ಕೊಟ್ಟಿರೋದು, ನಿಮ್ದಲ್ಲ ಯಾವ ಪದಾರ್ಥವು. ಆ ಭಗವಂತನಿಗೆ ನೈವೇದ್ಯ ಮಾಡದೆ ನೀವೇ ತಿಂದರೆ ಅದು ಬ್ರಹ್ಮಹತ್ಯೆಗೆ ಸಮಾನ. ಆಮೇಲೆ ಬ್ರಾಹ್ಮಣರನ್ನ ದೂಷಣೆ ಮಾಡೋದು, ಖಡ್ಗ ತಗೊಂಡು ಕತ್ತರಿಸಿ ಹಾಕಿದ್ರೇ ಬ್ರಹ್ಮಹತ್ಯೆ, ಅದೂ ಒಂದು ಬ್ರಹ್ಮಹತ್ಯೆ. ಬೈದರೆ, ಅವಮಾನ ಮಾಡಿದರೆ, ತುಚ್ಛವಾಗಿ ನೋಡಿದರೆ ಇದೆಲ್ಲವೂ ಬ್ರಹ್ಮಹತ್ಯೆಗೆ ಸಮಾನ. ಅದು ಬ್ರಹ್ಮಘಾತುಕ ಅಂತ ಅನ್ನಿಸ್ಕೊಳ್ತದೆ. ಅವಮರ್ಯಾದೆ ಮಾಡೋದು ನೇರವಾಗಿ ಮಾಡೋಲ್ಲ, ಕೆಲವರು ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಹೇಗೆ ಮಾಡ್ತಾರಪ್ಪ ಅಂದರೆ, ಉದಾಹರಣೆ ಹೇಳೋದಾದರೆ, ನಿಮ್ಮಲ್ಲೇನು ಇಷ್ಟೆಲ್ಲ ಅಡುಗೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ನಾವೆಲ್ಲ ಮಾಡಿರ್ತೀವಿ, ನೀವು ಬಂದು ತಿನ್ಕೊಂಡು ಹೋಗ್ಬೇಕಷ್ಟೇ. ಪ್ರೀತಿಯಿಂದ ಹೇಳೋದು ಬೇರೆ, ಅಡುಗೆ ಮಾಡಿಸಿದ್ದೀವಿ ಆಚಾರ್ಯರೇ ಊಟ ಮಾಡ್ರಿ ಅಂತ ಹೇಳೋದು ಬೇರೆ, ಅಹಂಕಾರದಿಂದ ಹೇಳೋದು ಬೇರೆ. ದೇವರು ಕೊಟ್ಟಿದ್ದಾನೆ ಮಾಡಿಸಿದ್ದೀನಿ ಅನ್ನೋದು ಬೇರೆ, ನಾ ಮಾಡಿಸಿದ್ದೇನ್ರಿ ನೀವು ತಿನ್ರಿ ಅಂತ ಅನ್ನೋದು ಬೇರೆ. ಅದಕ್ಕೆ ಬ್ರಹ್ಮಹತ್ಯೆಗೆ ಸಮಾನ. ಕಾಯ ವಾಚ ಮನಸ ಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ, ವಿಪ್ರರಿಗೆ ಬೈದ್ರೆ ಅಂದರೆ, ಅವರಿಗೆ ಹಿಂಸೆ ಮಾಡಿದರೆ ಅದು ಬ್ರಹ್ಮಹತ್ಯೆಗೆ ಸಮಾನಪಾ ಅಂತ ಹೇಳ್ತಾರೆ. ಇನ್ನು
ಅದರಲ್ಲಿ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ. ಎಲ್ಲವೂ ಹೇಳ್ತಾರೆ. ಮೊದಲು ಬ್ರಹ್ಮ ಹತ್ಯೆಗೆ ಸಂಬಂಧಪಟ್ಟಿದ್ದು ಹೇಳ್ತಾರೆ. ಯಾವುದೋ ಒಂದು ದಾನ ಇದೆ, ಕೊಡ್ತೀನಿ ಅಂತ ಹೇಳಿ, ಅಥವಾ ಹಣ ಕೊಡ್ತೀನಿ, ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ನಾ ಹೇಳಿದ್ದು, ಎಷ್ಟೋ ಜನ ಕೇಳ್ತಾರೆ ಏನು ಮಾಡಬೇಕ್ರಿ, ಸೇವೆಯನ್ನು ಏನು ಮಾಡಬೇಕು ಅಂತ ಕೇಳ್ತಾರೆ. ಎಲ್ಲ ಕೇಳ್ಕೊತಾರೆ, ಆದರೆ ಏನು ಮಾಡೋದೇ ಇಲ್ಲ. ದಾನ ಮಾಡೋದು ಹೆಂಗೆ ಅಂತ ಕೇಳ್ತಾರೆ, ಒಂದು ದಾನ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಪಶ್ಚಾನ್ನಾಸ್ತಿ ಯೋ ಭೂಯಾತ್. ಎಲ್ಲ ಕೇಳ್ಕೊಳ್ಳೋದು, ಆಮೇಲೆ ಹಣ ಕೊಡ್ತೀನಿ ಅನ್ನೋಂಥ ವ್ಯಕ್ತಿ ಕೈ ಎತ್ತು ಬಿಡೋದು, ಕೊಡದೇ ಇರೋವಂಥದ್ದು, ಆಶೆಯನ್ನ ಹುಟ್ಟಿಸಿ ಆಶಾಛೇದಕರಹ. ಪಾಪ ಆ ಬ್ರಾಹ್ಮಣ ಏನೋ ಕೊಡ್ತಾನೆ ಇವನು ಅಂತ ಆಸೆಯನ್ನಿಟ್ಟುಕೊಂಡಿರುವಂಥ ಬ್ರಾಹ್ಮಣನಿಗೆ ಆಸೆಯನ್ನ ಹುಟ್ಟಿಸಿ ಕೊಡಲಿಲ್ಲ ಅಂದರೆ ಅದು ಬ್ರಹ್ಮ ಹತ್ಯೆಗೆ ಸಮಾನ. ಇನ್ನು ಸ್ನಾನ ಪೂಜೆ ಮಾಡಿಕೊಂಡು ತನ್ಪಾಡಿಗೆ ಇರ್ತಾನೆ, ಯಾರ ತಂಟೆಗೆ ಹೋಗಿರೋದಿಲ್ಲ ಬ್ರಾಹ್ಮಣನಾದಂಥವನು. ಅಂತಹ ಬ್ರಾಹ್ಮಣನಿಗೆ ತೊಂದರೆ ಕೊಟ್ಟರೆ, ವಿಘ್ನ ಮಾಡಿದರೆ, ಅವನು ಸ್ನಾನಕ್ಕೆ ಹೊಂಟಿರ್ತಾನೆ, ಏನೋ ಒಂದು ತೊಂದರೆ ಮಾಡೋದಪ್ಪ, ಬೈಯೋದು ಅನ್ನೋದು ಏನೋ ಮಾಡೋದು, ಹೀಗೆಲ್ಲ ತೊಂದರೆ ಕೊಟ್ಟರೆ ಅದು ಬ್ರಹ್ಮ ಹತ್ಯೆಗೆ ಸಮಾನ ಅಂತಾರೆ. ಆಮೇಲೆ ಬೇರೆಯವರ ದೂಷಣೆಯನ್ನು ಮಾಡುವಂಥದ್ದು, ಆಮೇಲೆ ಅಸತ್ಯ ನಿರತಾಶ್ಚೈವ ಬ್ರಹ್ಮ ಪರಿಕೀರ್ತತಃ. ಅದರಲ್ಲೊಂದು ಲೀಸ್ಟ್ ಹೇಳ್ತಾರೆ, ಒಂದು ಲೀಸ್ಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. 5 ಮಾಡ್ತಾನಂತೆ ಮನುಷ್ಯನಾದಂಥವನು. ಏನೇನು? ಮೊದಲನೇದಾಗಿ ಪರನಿಂದಾಸು ನಿರತಾಶ್ಚ ಉತ್ಕರ್ಷೋತ್ಕರ, ಅಂದರೆ ಪರನಿಂದ ಮಾಡೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ, ಅವ್ರು ಮಾಡಿದ್ದೆಲ್ಲ ತಪ್ಪು, ನಾ ಮಾಡಿದ್ದು ಮಾತ್ರ ಸರಿ ಅನ್ನುವಂಥ ಪರನಿಂದ ಮಾಡೋದು. ಎರಡನೇದ್ದು ತನ್ನ ಉತ್ಕರ್ಷವನ್ನು ಹೇಳ್ಕೊಳ್ಳೋದು, ನಾ ಭಾಳ ಅಂಥವನು, ನಾ ಇಂಥವನು, ನನ್ನ ಬಿಟ್ಟರೆ ಯಾರಿಲ್ಲ, ನನ್ನಿಂದನೇ ಎಲ್ಲ, ನಾ ಇರೋದಕ್ಕೆ ಜಗತ್ತು ಬದುಕಿರೋದು, ನೀವೆಲ್ಲ ಬದುಕಿರೋದೇ ನನ್ನಿಂದ ಅನ್ನುವಂಥ ಉತ್ಕರ್ಷವನ್ನು ಹೇಳ್ಕೊಳ್ಳೋದು. ಆಮೇಲೆ ಅಸತ್ಯ ವಚನ, ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು, ಅದನ್ನು ಯಾರು ಮಾಡ್ತಾರೋ ಇವರೆಲ್ಲ ಬ್ರಹ್ಮಘಾತಕರು, ಬ್ರಹ್ಮಹತ್ಯ ಮಾಡಿದ ಸಮಾನ ಅಂತಾರೆ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ, ಭಾರಿ ಭಾರಿ ಮುಖ್ಯವಾದದ್ದು, ಇವತ್ತು ಕಲಿಯುಗದಲ್ಲಿ ನಾವು ನೋಡುವಂಥದ್ದು, ಅಧರ್ಮಸ್ಯಾನುಮಂತಾಚ. ಇರ್ಲಿ ನಡೀತದೆ, ತಗೊಂಡ್ಬಿಡ್ರಿ, ಏನಾಗಲ್ಲ, ನಡೀತದೆ, ಉಪ್ಪಿಟ್ಟು ಹೊಡೆದು ಬಿಡ್ರಿ, ಏಕಾದಶಿ ಏನಾಗೋದಿಲ್ಲ ಅಂತ ಹೇಳಿ ಅಧರ್ಮ ಮಾಡೋದಕ್ಕೆ ಪ್ರಚೋದನೆಯನ್ನು ಮಾಡುವಂಥವ್ರು. ತಾ ಮಾಡೋದಿಲ್ಲ, ತಾ ಒಳ್ಳೆಯವನಾಗಬೇಕಲ್ಲ ಲೋಕದಲ್ಲಿ, ಮಾಡೋರಿಗೆ, ಕೆಟ್ಟ ಕೆಲಸ ಮಾಡೋರಿಗೆ, ಯಾಕೆ ತಂದು ಒಂದು ಪ್ರಖ್ಯಾತಿ ಬರೋದಿಲ್ಲಲ್ಲ, ತನ್ನ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲಲ್ಲ, ನೀವೆಲ್ಲ ಮಾಡ್ರಿ ನಡೀತದೆ, ಏನಾಗೋದಿಲ್ಲ. ಹಿರಿಯಾದಂಥವನು ಇವನು ತಿದ್ದಿ ಹೇಳಬೇಕಾದಂಥ ವ್ಯಕ್ತಿ ಅನುಮೋದನೆ ಮಾಡೋದು ಅಧರ್ಮಕ್ಕೆ, ಇರ್ಲಿ ಮಾಡು ಅಂತ ಹೇಳಿದರೆ ಅಧರ್ಮಸ್ಯಾನುಮಂತಾಚ ಬ್ರಹ್ಮ ಪರಿಕೀರ್ತತಃ. ಪರಿಕೀರ್ತಿತ ಅಂತಾರೆ, ಅವನನ್ನು ಬ್ರಹ್ಮಹತ್ಯ ಲೀಸ್ಟ್ನೊಳಗೆ ಸೇರಿಸಿದ್ದಾರೆ. ಇನ್ನು ಸುಮ್ಮನೆ ಇನ್ನೊಬ್ಬರಿಗೆ ದುಃಖ ಉಂಟು ಮಾಡೋದು, ಅದು ಮಾತಿನಿಂದ, ಮನಸ್ಸಿನಿಂದ, ಶರೀರದಿಂದ ಒಟ್ಟೆ ಹಿಂಸೆ ಮಾಡ್ತಾ ಇರೋದು. ಅವರಿಗೆ ಇವರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಹಿಂಗೇನು ವಿಭಾಗ ಮಾಡಿಲ್ಲ, ಎಲ್ಲರನ್ನೂ ಸೇರಿಸೇ ಹೇಳಿಬಿಟ್ರು ವೇದವ್ಯಾಸ ದೇವರು. ಇನ್ನೊಬ್ಬರಿಗೆ ಸುಮ್ಮನೆ ಹಿಂಸೆ ಮಾಡಿದರೆ, ದುಃಖ ಉಂಟು ಮಾಡಿದರೆ, ಆಮೇಲೆ ಇವತ್ತು ಇದನ್ನೆಲ್ಲ ನಾವು ನೋಡ್ತೀವಿ ಕಲಿಯುಗದಲ್ಲಿ. ಒಂದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಅದರಲ್ಲಿ ಇವರಿಗೆ ಆನಂದ. ಎರಡನೇದ್ದು, ಇತರರಲ್ಲಿರುವಂಥ ದೋಷನೇ ಕಾಣಿಸೋದು, ದೋಷ ಹೇಳ್ತಾ ಇರೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ದೋಷನೇ ಹೇಳ್ತಾ ಇರೋವಂಥದ್ದು. ಅನ್ಯೋದ್ವೇಗಕರಶ್ಚೈವ ಅನ್ಯೇಷಾಂ ದೋಷ ಸೂಚಕ. ಬರೇ ದೋಷ ಅಲ್ರಿ, ಒಳ್ಳೆ ಕೆಲಸ ಬೇಕಾದಷ್ಟು ಮಾಡಿರ್ತಾರೆ, ಅದು ಯಾವತ್ತೂ ಕಾಣಿಸೋದಿಲ್ಲ. ದೋಷ ಹೇಳಲಿಕ್ಕೆ ಬಾಯಿ ಮುಂದೆ ಬಂದ್ಬಿಡ್ತದೆ ಬೇಗ. ಇನ್ನೊಬ್ಬರ ದೋಷವನ್ನು ಹೇಳಬೇಕಾದ್ರೆ, ಗುಣ ಹೇಳಬೇಕಾದ್ರೆ ಬಾಯಿ ಮುಚ್ಕೊಂಡು ಸುಮ್ಕುತು ಅಂತದೆ, ಒಂದು ಬಾಯಿ ಬಿಡಲ್ಲ. ಒಳ್ಳೆ ಗುಣ ಇಷ್ಟು ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದ್ಸರಿ ಬಾಯಲ್ಲಿ ಬರೋದಿಲ್ಲ. ದೋಷ ಹೇಳಬೇಕಾದ್ರೆ ಬಹಳ ಮುಂದೆ ಬಂದ್ಬಿಡ್ತದೆ ಬಾಯಿ. ಅದನ್ನೇ ಹೇಳಿದ್ರು ವೇದವ್ಯಾಸ ದೇವರು, ದೋಷ ಸೂಚಕ. ಬರೇ ದೋಷ ಹೇಳೋವಂಥವ್ರು ಅವರು ಬ್ರಹ್ಮ ಹತ್ಯೆ ಮಾಡಿದಂಥ ಫಲವನ್ನು ಪಡಿತಾರಪ್ಪ, ಕೆಟ್ಟ ಫಲವನ್ನ. ಆಮೇಲೆ ಮುಂದೆ ಹೇಳ್ತಾರೆ ನೋಡಿ, ಡಂಬಾಚಾರ, ಇಲ್ಲದೆ ಇರೋದನ್ನ ತೋರಿಸ್ಕೊಳ್ಳೋದು,
ಅವಿದ್ಯಾ ಪ್ರದರ್ಶಮಾನ ಅಂತ ಶಾಸ್ತ್ರದಲ್ಲಿ ಬಹಳ ಸಂಸ್ಕೃತದಲ್ಲಿ ಹೇಳ್ತಾರೆ. ಎಲ್ಲರ ಮಟ್ಟಿಗೆ ಅರ್ಥ ಆಗೋ ಹೇಳಬೇಕು ಅಂದರೆ ಇಲ್ಲದೇ ಇರೋದನ್ನು ತೋರಿಸ್ಕೊಳ್ಳೋದು, ಶೋ ಮಾಡೋದು ಅಂತಂತಾರೆ ನೋಡಿ ಕಲಿಯುಗದಲ್ಲಿ. ಅದನ್ನು ಯಾರು ಮಾಡ್ತಾರೋ. ಆಮೇಲೆ ಪ್ರಾಣಿ ವಧೆಯನ್ನ ಮಾಡುವಂಥವರು, ಇವರೆಲ್ಲರೂ ಬ್ರಹ್ಮ ಹತ್ಯೆಗೆ ಸಮಾನ ಪಾಪ ಉಳ್ಳಂಥವರು. ಅಂದರೆ ಇಷ್ಟು ಬಹುವಿಧವಾಗಿರುವಂಥದ್ದು ಬ್ರಹ್ಮ ಹತ್ಯೆ ಭಿದೀಯತೆ. ಬ್ರಹ್ಮಹತ್ಯೆ ಅಂದರೆ ಕೇವಲ ಬ್ರಾಹ್ಮಣರನ್ನ ಸಂಹಾರ ಮಾಡೋದು ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಯಾರು ಮಾಡ್ತಾರೋ ಅವರೆಲ್ಲರೂ ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಏನು ನರಕಾದಿ ಅನರ್ಥ ಇದೆ ಅದನ್ನು ಪಡಿತಾರಪ್ಪ. ಇನ್ನು ಮುಂದೆ ಹೇಳ್ತಾರೆ, ಸುರಾಪಾನ ಸಮಂ ಪಾಪಂ ಪ್ರವಕ್ಷಾಮಿ ಸಮಾಸತಃ. ನೋಡಪ್ಪ, ಸುರಾಪಾನ ಅಂತ ಅಂತಾರಲ್ಲ, ಅದಕ್ಕೆ ಸಮಾನವಾದದ್ದು ಪಾನ ಯಾವುದು? ಮದ್ಯಪಾನಕ್ಕೆ ಸಮಾನವಾದದ್ದು ಅಂತ ಹೇಳ್ತೀನಿ ಕೇಳು. ಯಾವ್ಯಾವುದು? ದುಷ್ಟ ಅನ್ನವನ್ನು ಸ್ವೀಕಾರ ಮಾಡೋದು. ದುಷ್ಟಾನ್ನ ಅಂದ್ರೆ ಏನು? ದೇವರಿಗೆ ನೈವೇದ್ಯ ಮಾಡದೆ ತಿನ್ನೋದು, ಅದು ದುಷ್ಟಾನ್ನ ಅಂತ ಅನಿಸ್ಕೊಳ್ತದೆ. ಆಮೇಲೆ ವರ್ಣಾಶ್ರಮೋಚಿತವಾಗಿರುವಂತಹ ಯಾರ್ಯಾರಿಗೆ ಯಾವ್ಯಾವ ವರ್ಣಕ್ಕೆ ಏನೇನು ಧರ್ಮ ಅಂತ ಹೇಳಿದ್ದಾರೋ ಆಯಾ ವರ್ಣದ ಪ್ರಕಾರ ಅವ್ರು ಏನೇನು ಕರ್ಮಾದಿಗಳನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಉಂಡ್ರೆ ತೊಂದರೆ ಇಲ್ಲ. ಬ್ರಾಹ್ಮಣ ಇದ್ದಾನೆ, ಅವನು ನಿತ್ಯದಲ್ಲಿ ತನಗೆ ಹೇಳಿರುವಂತಹ ಧರ್ಮಾಚರಣೆ ಮಾಡಬೇಕು, ಆಗ ಅವನ ಮನೆ ಅಂಡ ಉಂಡ್ರೆ ಶುದ್ಧಿ. ಇಲ್ಲ ಅಂದರೆ ಅದು ಮದ್ಯಪಾನ ಸಮಾನ. ಯಾಕೆ? ಅವನು ಧರ್ಮ ಬಿಟ್ಟಿದ್ದಾನಲ್ಲ. ಬ್ರಾಹ್ಮಣ ಆಗಿರುವಂಥವನು ತನ್ನ ಕರ್ತವ್ಯ ಮಾಡಬೇಕಲ್ಲ, ಆ ಕರ್ತವ್ಯ ಬಿಟ್ರ ಅಂದರೆ ಅದು ದೋಷ ಅಂತಾರೆ. ಅದನ್ನು ಹಾಗೆ ಊಟ ಮಾಡಬಾರದು, ಅಂಥದ್ದು ದೋಷ ಸಮಾನ, ಮದ್ಯಪಾನಕ್ಕೆ ಸಮಾನ ಅಂತಾರೆ. ಆಮೇಲೆ ಮದ್ಯಪಾನ ಮಾಡುವಂಥವನು ಇನ್ನು ಮೂರನೇದ್ದು, ಜೊತೆಗೆ ಮದ್ಯಪಾನ ಮಾಡಿ ಎಲ್ಲರಿಗೂ ಹಿಂಸೆಯನ್ನು ಮಾಡುವಂಥವನು, ಜೊತೆಗೆ ಜ್ಞಾನಿಗಳು ಒಂದು ಆಜ್ಞೆಯನ್ನು ಮಾಡಿರ್ತಾರೆ, ಆ ಆಜ್ಞೆಯನ್ನು ಪರಿಪಾಲನೆ ಮಾಡದೇ ಇರುವಂಥದ್ದು, ತನ್ನ ಮನಸ್ಸಿಗೆ ಬಂದ ಹಾಗೆ ಕೆಲಸವನ್ನು ಮಾಡುವಂಥದ್ದು, ಇವರೆಲ್ಲರೂ ಆ ಸಮಾನವಾದ ಮದ್ಯಪಾನ ಸಮಾನವಾದ ಪಾಪವನ್ನು ಪಡಿತಾರಪ್ಪ. ಇನ್ನು ಮುಂದೆ ಹೇಳ್ತಾರೆ, ಅದರಲ್ಲೂ ಬಹುವಿಧ ಯುಕ್ತವಾಗಿರುವಂಥದ್ದು ಅಂತಾರೆ. ಈ ಮದ್ಯಪಾನ ಅನ್ನುವಂಥದ್ದೇ ಬಹುವಿಧವಾದದ್ದು. ಈ ಉದಾಹರಣೆಗೆ ಹೇಳ್ತಾರೆ ನೋಡಿ, ತಾಮ್ರದ ಪಾತ್ರೆಯಲ್ಲಿ ಇಂತಿಂಥ ಪದಾರ್ಥ ಹಾಕಬಾರ್ದು. ನಾವೇ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಹೇಳಿದ್ದೀವಿ ಇಂತಿಂಥ ಪದಾರ್ಥಗಳನ್ನು ಉಪಯೋಗಿಸಬಾರದು ಅಂತ. ಅವೆಲ್ಲವನ್ನ ಮಾಡಿದರೆ ಅವೆಲ್ಲ ಮದ್ಯಪಾನಕ್ಕೆ ಸಮಾನ. ನಿಂತು ನೀರು ಕುಡಿಬಾರ್ದು ಅಂತದೆ. ಇವತ್ತು ವಿಜ್ಞಾನ ಹೇಳ್ತಾರೆ, ಶಾಸ್ತ್ರ ಯಾವತ್ತೂ ಹೇಳಿದೆ, ಕುಳಿತುಕೊಂಡು ಪಕ್ಷಿಗಳು ಹೇಗೆ ನೀರನ್ನು ಕುಡಿತಾವೋ, ಸಿಪ್ ಬೈ ಸಿಪ್ ಅಂತಾರಲ್ಲ, ಹಾಗೆ ನಿಧಾನವಾಗಿ ನೀರು ಕುಡಿಬೇಕು. ತಮಗೆ ಎತ್ತು ಬಿಟ್ಟರೆ ತಮಗೆ ಖಾಲಿ ಆಗೋ ತನಕ ಕೆಳಗಿಳಿಸಲ್ಲ ಕೆಲವರು. ಶಾಸ್ತ್ರ ಹೇಗೆ ಹೇಳಿದನೋ ಹಾಗೆ ನಾವು ಜೀವನ ಮಾಡಬೇಕು, ಆಗ ಭಗವಂತನ ಅನುಗ್ರಹ. ಇನ್ನು ಹೇಮಸ್ತೇಯ ಸಮಂ ಪಾಪಂ ಪ್ರವಕ್ಷಾಮಿ ನಿಶಾಮಯ. ಆಯ್ತು ಕೇಳಪ್ಪ, ಮೂರನೇದ್ದು ಪಾಪ ಹೇಳ್ಬಿಡ್ತೀನಿ ಕೇಳು. ಸುವರ್ಣವನ್ನ ಕದಿಯೋದು ಅಂತ ಅಂತಾರಲ್ಲ, ಅದಕ್ಕೆ ಸಮಾನವಾದ ಕೃತ್ಯ ಹೇಳ್ತೀನಿ ಕೇಳು. ಗಡ್ಡೆ, ಗೆಣಸು, ಹಣ್ಣುಗಳು, ಕಸ್ತೂರಿ, ರೇಷ್ಮೆ ವಸ್ತ್ರ, ರತ್ನಗಳು, ತಾಮ್ರ, ಕಬ್ಬಿಣ, ಜೇನುತುಪ್ಪ, ಸುಗಂಧ ದ್ರವ್ಯಗಳು, ಅಡಿಕೆ, ನೀರು, ಗಂಧ, ಕರ್ಪೂರ, ಇವೆಲ್ಲವನ್ನ ಯಾರು ಕದೀತಾರೋ ಅವರೆಲ್ಲರಿಗೂ ಸುವರ್ಣ ಕದ್ದಷ್ಟೇ ಪಾಪ. ಎಚ್ಚರ ಅಂದ್ರು ವೇದವ್ಯಾಸ ದೇವರು. ಏನ ಸುವರ್ಣ ಏನು ಕದ್ದಿಲ್ರಿ, ನೀರು ತೊಗೊಂಡ್ಬಿಟ್ಟಿನಿ ಅಂದರೆ ಹೇಳದೆ ಕೇಳದೆ ನೀರು ತಗೋಬಾರ್ದು. ಯಾವ ಪದಾರ್ಥವನ್ನು ಅವರ ಒಪ್ಪಿಗೆ ಪಡೆಯದೆ ಯಾರದರ ನಿಜವಾದ ಓನರ್ ಇರ್ತಾರೋ ಅವರನ್ನು ಕೇಳದೆ ತಗೋಬಾರ್ದು. ಯಾವ ಪದಾರ್ಥವನ್ನು ತಗೊಂಡ್ರೆ ಜೇನುತುಪ್ಪ, ಸುಗಂಧ ದ್ರವ್ಯಗಳು, ರೇಷ್ಮೆ ವಸ್ತ್ರ ಎಲ್ಲವೂ ಬಂಗಾರವನ್ನ ಕದ್ದಿದ್ದ ಪಾಪವನ್ನ ಅವರು ಪಡಿತಾರಪ್ಪ. ಸ್ಥೇಯಂ ಸುಗಂಧ ದ್ರವ್ಯಾಣ ಸ್ವರ್ಣಸ್ಥೇಯ ಸಮಂ ಸ್ಮೃತಂ. ಅದಕ್ಕೆ ಎಚ್ಚರ. ಮಾಡಬೇಕಾದ್ರೆ ಕೆಟ್ಟ ಕೆಲಸ ಬಹಳ ಆನಂದ ಆಗ್ತದೆ, ಅದರ ಫಲ ಅನುಭವಿಸಬೇಕಾದ್ರೆ ಬಹಳ ದುಃಖ ಆಗ್ತದಪ್ಪ. ಅದಕ್ಕೆ ಎಚ್ಚರ. ಪಿತೃಶ್ರಾದ್ದಾದಿ ಕರ್ಮಗಳನ್ನು ಬಿಡೋದು, ಧರ್ಮ ಕಾರ್ಯವನ್ನ ಹಾಳು ಮಾಡೋದು, ಯತಿಗಳ ದೂಷಣೆ ಮಾಡೋದು, ಸನ್ಯಾಸಿಗಳನ್ನ, ಒಳ್ಳೆ ಧರ್ಮಿಷ್ಠರಾಗಿರುವಂತಹ ಸನ್ಯಾಸಿಗಳನ್ನ ಬೈಯೋದು ಬಾಯಿ ಬಂದ ಹಾಗೆ, ಇವೆಲ್ಲವೂ ಬಂಗಾರವನ್ನ ಕದ್ದಿದ ಪಾಪಕ್ಕೆ ಸಮಾನ. ನನ್ನ ಮಾತಲ್ಲ, ಓದ್ಬಿಡ್ತೀನಿ ವೇದವ್ಯಾಸ ದೇವರ ಮಾತು. ಪಿತೃಯಜ್ಞ ಪರಿತ್ಯಾಗೋ. ಎಷ್ಟೋ ಜನ ಇವತ್ತು ಹಿರಿಯರ ಕಾರ್ಯ ಮಾಡೋದೇ ಇಲ್ಲ. ತಂದೆ ತಾಯಿಗಳನ್ನ ಅವರು ಮಾಡಿರುವಂತಹ ಒಂದು
ಪ್ರೀತಿ, ಅವರು ತೋರಿಸಿರುವಂಥ ವಿಶ್ವಾಸಕ್ಕೆ ನೀವು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಷಕ್ಕೆ ಒಂದ್ಸಾರಿ ಮಾಡ್ರಪ್ಪ ಅಂದರು, ಅದನ್ನು ನೀವು ಮಾಡೋದಿಲ್ಲ ಅಂದರೆ ಅದನ್ನು ಯಾರು ಬಿಡ್ತಾರೋ ತಂದೆ ತಾಯಿಗಳ ಕರ್ಮವನ್ನು, ಶ್ರಾದ್ದಾದಿ ಕರ್ಮಗಳನ್ನು, ಪಿತೃಯಜ್ಞ ಪರಿತ್ಯಾಗೋ ಧರ್ಮ ಕಾರ್ಯ ವಿಲೋಪನಂ, ತಾವಂತೂ ಧರ್ಮ ಮಾಡೋದಿಲ್ಲ, ಮಾಡೋರಿಗೂ ತೊಂದರೆ ಕೊಡ್ತಾರೆ ಕೆಲವರು. ಮೂರನೇದಾಗಿ ಯತೀನಾಂ ನಿಂದನಂ ಚೈವ, ಯತಿಗಳಿಗೆ ಸದಾಚಾರದಿಂದ ಕೂಡಿರುವಂಥ ಯತಿಗಳಿಗೆ ಬಾಯಿಗೆ ಬಂದ ಹಾಗೆ ಬೈದರೆ, ನಿಂದನೆ ಮಾಡಿದರೆ ಅವರೇನಾಗ್ತಾರೆ? ಸ್ವರ್ಣಸ್ಥೇಯ ಸವಂ ಸ್ಮೃತಂ, ಬಂಗಾರವನ್ನು ಕದ್ದಿದ ಪಾಪಕ್ಕೆ ಸಮಾನವಾದ ಪಾಪ ಅವರಿಗೆ ಬರ್ತಾ ಇದೆ. ಇಷ್ಟು ಇವತ್ತು ನಾವು ತಿಳಿದಿರುವಂಥದ್ದು. ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನು ಮುಂದಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.